ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವರಾಗಿದ್ದೀರಾ. ಹಾಲೆಲುಯಾ. ಕೊಟ್ಟಿರ್ತಕ್ಕಂಥ ಈ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಹೇಳುವನಾಗಿದ್ದೀನಿ. ಹಾಲೆಲುಯಾ. ಸೊ ಎಲ್ಲರಿಗೆ ನಾನು ಒಂದನೇ ತಿಳಿಸುತ್ತಾ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಹಾಲೆಲುಯಾ. ಪ್ರೀತಿ ಮತ್ತು ಕೃಪೆ ಐಶ್ವರ್ಯದಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನ ದೇಶವೇ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ರಾಜ. ಯೇಸಪ್ಪ, ಈ ಸಮಯದಲ್ಲಿ ನಿನ್ನ ಜೀವಳ ವಾಕ್ಯವನ್ನು ನಾವು ಧ್ಯಾನಿಸುವಾಗ ತಿಳಿಯದೇ ಇರತಕ್ಕಂಥ ರಹಸ್ಯಗಳನ್ನು ನಮಗೆ ತಿಳಿಯಪಡಿಸಿ ರಾಜ. ನಿನ್ನ ವಾಕ್ಯದಲ್ಲಿ ನಾವು ಹೆಚ್ಚಾದ ಅದ್ಭುತ ಹೊಂದಿಕೊಳ್ಳುವ ಹಾಗೆ, ನಿನ್ನ ಒಂದು ಮಹಿಮೆಯಲ್ಲಿ ನಮ್ಮ ಜೀವಿತವು ಆಶ್ರಯಿಸಲ್ಪಡುವ ಹಾಗೆ ಕರ್ತನೇ ನೀನು ಸಹಾಯ ಮಾಡು ರಾಜ. ಯೇಸುವೇ, ನಿನ್ನ ಅದ್ಭುತ ಸ್ವರೂಪನು, ಅದ್ಭುತಗಳ ದೇವರು, ಮಹಿമുള്ള ದೇವರು ನೀನು ರಾಜ. ನಿನ್ನ ನಾಮದಲ್ಲಿ ಯೇಸಪ್ಪ ತಿಳಿಯದಿರ್ತಕ್ಕಂಥ ರಹಸ್ಯಗಳನ್ನು ರಾಜ ತಿಳಿಯಪಡಿಸು. ಈ ವಾಕ್ಯಗಳನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನಿನ್ನ ಅದ್ಭುತಗಳನ್ನು ಮಾಡು, ಅತಿಶಯಗಳನ್ನು ಮಾಡು. ನಿನ್ನ ಕೃಪೆಯಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವರಾಗಿದ್ದಾರೆ. ಹಾಲೆಲೂಯಾ. ನನ್ನ ಜೀವಿತದಲ್ಲಿ ದೇವರು ಆತನ ಅದ್ಭುತ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಕರ್ತನು ಅದ್ಭುತ ಮಾಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ಆತನಿಗೆ ನಾವು ಅವಕಾಶ ಕೊಡುವಾಗ, ಆತನಿಗೆ ನಾವು ಸ್ಥಾನ ಕೊಡುವಾಗ, ಕರ್ತನು ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ಅದ್ಭುತ ಮಾಡ್ತಾನೆ ಎಂಬುದಾಗಿ. ಸೊ ನಾನು ಟೈಟ್ಲ್ ಈ ರೀತಿಯಾಗಿ ಕೊಡ್ತೀನಿ. ಸೊ ಈ ದಿನದ ಒಂದು ಟೈಟ್ಲು ತಲೆಬರ. ನಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಬೇಕಾದರೆ ನಾವು ಏನು ಮಾಡಬೇಕೆಂಬುದಾಗಿ. ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡಬೇಕಾದರೆ ನಾವು ಏನು ಮಾಡಬೇಕೆಂಬುದಾಗಿ. ದೇವರು ಅದ್ಭುತ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಅದ್ಭುತ, ಆತನ ಹೆಸರೇ ಅದ್ಭುತ ಸ್ವರೂಪನೆಂಬುದಾಗಿ. ದೇವರು ಅದ್ಭುತಗಳ ದೇವರು. ಆದರೆ ಅದ್ಭುತಗಳ ದೇವರನ್ನು ನಂಬಿರತಕ್ಕಂಥ ನಾವು ನಮ್ಮ ಜೀವಿತದಲ್ಲಿ ನಾವು ಏನು ಮಾಡುವಾಗ ನಮ್ಮ ಜೀವಿತವು ಅದು ಆಶೀರ್ವದಿಸಲ್ಪಡುತ್ತದೆ ಎಂಬುದಾಗಿ, ಅಥವಾ ಒಂದು ಬ್ಲೆಸ್ಸಿಂಗ್ ನಮ್ಮ ಜೀವಿತದಲ್ಲಿ ಬರುತ್ತೆ ಎಂಬುದಾಗಿ ನಾವು ವಾಕ್ಯದ ಇಲ್ಲಿ ನೋಡಿಕೊಳ್ಳೋಣ. ಪ್ರೈಸ್ ಲಾರ್ಡ್. ಯೋಹನ ಬರೆದ ಸುವಾರ್ತೆ ಅದು 2ನೇ ಅಧ್ಯಾಯ 4-12 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಹಲ್ಲೆಲೂಯಾ. ಯೋಹನ ಬರೆದ ಸುವಾರ್ತೆ 2ನೇ ಅಧ್ಯಾಯ 4-12 ವಾಕ್ಯಗಳು. ಅದು ತಿಳಿದಿರತಕ್ಕಂಥ ಭಾಗ, ಎಲ್ಲರಿಗೆ ಚಿರಪರಿಚಿರ್ತಕ್ಕಂಥ ಒಂದು ಭಾಗ. ಕರ್ತನು ಫಸ್ಟ್ ಮಿರಾಕಲ್ ಮಾಡಿರ್ತಕ್ಕಂಥದ್ದು ಅದು ಆ ಒಂದು ಕಾನಾ ಎಂಬ ಊರಿನಲ್ಲಿ. ಆ ಮದುವೆಯ ಸಮಯದಲ್ಲಿ ದ್ರಾಕ್ಷರಸ ಕಡಿಮೆ ಆಗಿರುವಾಗ ಕರ್ತನು ಅಲ್ಲಿ ಅದ್ಭುತ ಮಾಡ್ರಿ ಎಂಬುದಾಗಿ. ಸೊ ಆ ಒಂದು ಭಾಗದಲ್ಲಿ 4ನೇ ಅಧ್ಯಾಯದಲ್ಲಿ ಈಗ ಹೇಳ್ತಾರೆ, ಯೇಸು ಆಕೆಗೆ, ಅಮ್ಮ, ನನ್ನ ಗೋಡೆವೇ ನಿನಗೇಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನು, ತಾಯಿ, ಕೆಲಸದವರಿಗೆ ಆತನು ನಿಮಗೆ ಏನು ಹೇಳುವನು ಅದನ್ನು ಮಾಡಿರಿ ಅಂದಳು. ಯಹೂದ್ಯರ ಶುದ್ಧಾಚಾರದ ಪದ್ಧತಿ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿಟ್ಟಿದ್ದವು. ಯೇಸು ಅವರಿಗೆ, ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರಂಪತ್ಯಗಾರರಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತು, ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿದಿರಲಾಗಿ, ಅವರು ಅಷ್ಟರೊಳಗೆ ದ್ರಾಕ್ಷರಸವನ್ನು ಆ ನೀರನ್ನು ರುಚಿ ನೋಡಿದಾಗ ಮೊದಲಿಂಗನು ಕರೆದು, ಎಲ್ಲರೂ ಹಿಂದಿನ ದ್ರಾಕ್ಷನ್ನು ಮೊದಲು ಕೊಟ್ಟು ಆಮೇಲಿರಿದ ಮೇಲೆ ಕಿರಿದಿನ ದ್ರಾಕ್ಷನ್ನು ಕೊಡುತ್ತಾರೆ, ನೀನು ಹಿರಿದಿನ ದ್ರಾಕ್ಷರನ್ನು ಇದುವರೆಗೆ ಇಟ್ಟುಕೊಂಡಿದ್ದಿ ಅಂದನು. ಯೇಸು ಮೊದಲನೇ ಸೂಚ್ಯಕಾರವನ್ನು ಗಲಿಲಿಯದ ಕಾನಾ ಎಂಬ ಊರಿನಲ್ಲಿ ಮಾಡಿದನು. ಸೊ ಇಲ್ಲಿ ದೇವರು ಅದ್ಭುತ ಮಾಡ್ತಾರ. ಅದು ಅದ್ಭುತ, ಅದು ಮುಖ್ಯವಾದ ಒಂದು ಸ್ಥಳ. ಅದು ಮದುವೆಯ ಆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಊಟದ ಒಂದು ಕೊರತೆಯಾಗಿರುವಾಗ ಕರ್ತನು ಅದ್ಭುತ ಮಾಡ್ತಾರೆ ಎಂಬುದಾಗಿ. ಅಂದರೆ ದೇವರು ಈ ಮದುವೆಯನ್ನು ಭಾಳ ಆತನು ಪ್ರೀತಿಸ್ತಾನೆ ಎಂಬುದಾಗಿ. ಒಂಟಿಗರಾಗಿರುವುದು ಒಳ್ಳೆಯದಲ್ಲ, ಆತನ ಕುಟುಂಬಸ್ಥರನ್ನಾಗಿ ಮಾಡುವಾಗ ಕುಟುಂಬಸ್ಥರನ್ನು ಕರ್ತನು ಆಶ್ರಯಿಸ್ತಾರೆ ಎಂಬುದಾಗಿ. ಈ ಒಂದು ಕಾರ್ಯಕ್ರಮ, ಈ ಒಂದು ಸಮಯ, ಅದು ಒಂದು ಮದುವೆ ಸೀಸನು. ಮೊದಲಾಗಿ ಕರ್ತನು ಅದ್ಭುತ ಮಾಡಿದ್ರಲ್ಲಿ, ಆದರೆ ಅದಕ್ಕೆ ಮಾಡೋದಕ್ಕೆ ಯಾವೆಲ್ಲ ಕಾರಣಗಳು ಉಂಟೆಂಬುದಾಗಿ ನಾವು ನೋಡುವಾಗ, ಮೊದಲಾಗಿ ಕರ್ತನನ್ನು ಆ ಮನೆಯ ಮೊದಲಿಂಗನು ಅಥವಾ ಮನೆಯ ಹುಡುಗನು, ಮನೆಯ ಹಿರಿಯರು ಆತನಿಗೆ ಇನ್ವಿಟೇಷನ್ ಕೊಟ್ಟಿರ್ತಾರೆ, ಆತನಿಗೆ ಮತ್ತು ಆತನ ಶಿಷ್ಯರಿಗೆ. ನಿಮ್ಮ ಜೀವಿತದಲ್ಲಿ ಮೊದಲಾಗಿ ಕರ್ತನಿಗೆ ನಾವು ಇನ್ವಿಟೇಷನ್ ಕೊಡಬೇಕು.
ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ಬೇಕಾದ್ರೆ ದೇವರಿಗೆ ನಾವು ಆತನ ವೆಲ್ಕಮ್ ಮಾಡಬೇಕು. ಸೊ ಆತನಿಗೆ ನಾವು ಇನ್ವಿಟೇಷನ್, ಆತನಿಗೆ ಸ್ವಾಗತ ಮಾಡುವುದಾದರೆ ಕರ್ತನು ಅದ್ಭುತ ಮಾಡ್ತಾನೆ ಎಂಬುದಾಗಿ. ಮೊದಲಾಗಿ ನಾವು ಈಗ ಊರಲ್ಲಿ ಒಂದು ಮದುವೆ ಅಂದ್ಕೊಳ್ಳಿ, ನಮ್ಮನ್ನ ಇನ್ವಿಟೇಷನ್ ಕೊಟ್ಟರು ಮಾತ್ರ ನಾವು ಅಲ್ಲಿಗೆ ಹೋಗ್ತೀವಿ, ನಮ್ಮನ್ನು ಕೊಡದಿದ್ದರೆ ನಾವು ಹೋಗೋದಿಲ್ಲ. ನನ್ನ ವಿಷಯದಲ್ಲಿ ಯಾರಾದರೂ ನಮ್ಮನ್ನು ಕರೆದ್ರ ಅಥವಾ ನನ್ನ ಕರೆದು ನನಗೇನಾದರೂ ಕೇಳಿದರೆ ನಾನು ಆಲೋಚನೆ ಹೇಳ್ತೀನಿ. ದೇವರು ಕೊಡ್ತಕ್ಕಂಥ ಜ್ಞಾನದಲ್ಲಿ ಅವರಿಗೆ ಒಂದು ಬೋಧನೆ ಅಥವಾ ಅವರಿಗೆ ಒಂದು ತಿಳುವಳಿಕೆ ಜ್ಞಾನ ಅಥವಾ ಅವರು ಕೇಳ್ತಕ್ಕಂಥ ವಿಷಯಕ್ಕೆ ಅವ್ರನ್ನ ನಾನು ಕರ್ತನಲ್ಲಿ ಬಲಪಡಿಸ್ತೀನಿ. ದೇವ್ರು ಕೊಟ್ಟಿರ್ತಕ್ಕಂಥ ಜ್ಞಾನದಲ್ಲಿ ನನ್ನ ಸ್ವಂತ ಆಲೋಚನೆ ಇಲ್ಲ. ಎಷ್ಟೋ ವಿಷಯದಲ್ಲಿ ಅವ್ರು ಹಾಗೇ ಇರ್ತಾರೆ, ನಾನು ಹೀಗೆ ಇರ್ತೀನಿ. ಒಂದು ದಿವಸ ನಾನು ಮಾತಾಡಲ್ಲ. ಒಂದು ವೇಳೆ ಅವ್ರು ಬಂದು ನಾನು ಕೇಳುವಾಗ ನಾನು ಆವಾಗ ಆ ವಿಷಯವಾಗಿ ಅವರಿಗೆ ನಾನು ಬಲಪಡಿಸ್ತೀನಿ, ಅವ್ರಿಗೆ ಒಂದು ಒಳ್ಳೆಯ ಆಲೋಚನೆ ಕರ್ತನಲ್ಲಿ ಕೊಡ್ತೀನಿ. ಸೊ ಇಲ್ಲಿ ಹೀಗೆ ಮೊದಲಾಗಿ ಯೇಸು ಸ್ವಾಮಿ ಮತ್ತು ಶಿಷ್ಯರನ್ನು ಇನ್ವಿಟೇಷನ್ ಮಾಡಿದ್ರಿ ಎಂಬುದಾಗಿ. ಸೊ ಇಲ್ಲಿ ಮೊದಲಾಗಿ ದೇವರು ಅದ್ಭುತ ಮಾಡ್ಬೇಕಾದ್ರೆ ನನ್ನ ಜೀವಿತದಲ್ಲಿ ಆತನಿಗೆ ನಾವು ಇನ್ವಿಟೇಷನ್ ಕೊಡಬೇಕು, ಆತನಿಗೆ ನಾವು ಒಂದು ಆಮಂತ್ರಣ ಕೊಡಬೇಕು. ಸೊ ಕೊಡುವಾಗಲೇ ದೇವರ ಅದ್ಭುತ ಮಾಡ್ರಿ ಎಂಬುದಾಗಿ. ಎರಡನೇದಾಗಿ ತಪ್ಪು ಒಪ್ಪಿಕೊಳ್ಳುವುದು. ಅಲ್ಲಿ ವಿಷಯ ಇದೆ, ಮರಿಯಳು ಒಂದು ಮಾತು ಹೇಳ್ತಾಳೆ. ಏನಂದ್ರೆ ಅವ್ರ ಯೇಸು ಸ್ವಾಮಿಯ ತಾಯಿಯಾಗಿರ್ತಕ್ಕ ಮರಿಯಳು ಯೇಸು ಆಕೆಗೆ, ಅಮ್ಮ, ನನ್ನ ಗೋಡೆವೇ ನಿನಗೇಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನು ಅದನ್ನೇ ಮಾಡಿರಿ ಅಂತಂದ್ರೆ, ಯೇಸು ಸ್ವಾಮಿ ಹತ್ರ ಬಂದು ತಾಯಿಯಾದ ಮರಿಯಳು ಕೇಳುವಾಗ, ಸೊ ಈ ಒಂದು ಮಾತಿನಿಂದ ನಾವು ಸ್ಪಷ್ಟತೆ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಮಾತಿನಿಂದ ಮರಿಯಳು ಒಂದು ಮಾತು ಹೇಳ್ತಾಳೆ ಅಂದ್ರೆ, ಯೇಸು ಸ್ವಾಮಿ ಏನು ಹೇಳ್ತಾನ ಅದನ್ನು ನೀವು ಮಾಡಿರಿ ಎಂಬುದಾಗಿ. ಇದರ ಅರ್ಥ ಇಷ್ಟೇ, ಈ ಲೋಕದಲ್ಲಿ ದುರ್ಬೋಧನೆ ಇರುವಾಗ ಲೋಕದಲ್ಲಿ ಮರಿಯಳನ್ನು ಕೆಲವರು ದೇವರೆಂಬುದಾಗಿ ನೋಡ್ತಾರೆ. ಯೇಸು ಸ್ವಾಮಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಮರಿಯಳು ಖಂಡಿತ ದೇವರಾಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ಒಂದೇ ವಾಕ್ಯ ಸಾಕು. ಏನಂದರೆ ಇಲ್ಲಿ ಮರಿಯಳು ಏನು ಹೇಳ್ತಾರ, ಕರ್ತನು ಯೇಸು ಸ್ವಾಮಿ ಏನು ಹೇಳ್ತಾರ ಅದನ್ನು ಮಾಡಿರಂತ ಮರಿಯಳು ಹೇಳ್ತಾಳೆ. ಸೊ ಇಲ್ಲಿ ಮರಿಯಳು ಮೊದಲಾಗಿ ಯೇಸು ಸ್ವಾಮಿ ಹೇಳುವಾಗ ತಪ್ಪು ಒಪ್ಪಿಕೊಂಡ್ಲೆಂಬುದಾಗಿ. ಎರಡನೇದಾಗಿ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ಬೇಕಾದ್ರೆ ನಾವು ತಪ್ಪು ಒಪ್ಪಿಕೊಳ್ಬೇಕೆಂಬುದಾಗಿ. ಇಲ್ಲಿ ಮರಿಯಳು ಏನು ಮಾಡ್ತಾಳ, ಸೊ ತಪ್ಪು ಒಪ್ಪಿಕೊಳ್ತಾಳೆ. ಅವರಲ್ಲಿ ದ್ರಾಕ್ಷಿಗಳಿಂದ ಹೇಳಿದಳು, ಯೇಸು ಆಕೆಗೆ, ಅಮ್ಮ, ನನ್ನ ಗೋಡೆ ನಿನಗೇಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನು ತಾಯಿಯ ಕೆಲಸದವರಿಗೆ, ಆತ ನಿಮಗೆ ಏನು ಹೇಳುವನು ಅದನ್ನು ಮಾಡಿರಿ ಅಂದ್ರೆ ಎರಡನೇದಾಗಿ ತಪ್ಪು ಒಪ್ಪಿಕೊಂಡಳು ಎಂಬುದಾಗಿ. ಮರಿಯಳು ತಪ್ಪು ಒಪ್ಪಿಕೊಂಡಳು ಎಂಬುದಾಗಿ ನಾವು ಹೇಳ್ತೀವಿ. ಮೂರನೇದಾಗಿ ಇಲ್ಲಿ ವಿಧೇಯತೆಯನ್ನು ಕಾಣ್ತದೆ. ಸೊ ಮರಿಯಳು ಕರ್ತನಿಗೆ ವಿಧೇಯತೆಯನ್ನು ಹೊಂದುತ್ತಾಳಲ್ಲಿ, ಅಂದರೆ ತಗ್ಗಿಸಿಕೊಳ್ತಾಳೆ. ಮತ್ತು ಕರ್ತನು ಯೇಸು ಸ್ವಾಮಿ ಏನು ಹೇಳ್ತಾರಲ್ವ ಅದನ್ನೇ ಅಲ್ಲಿರ್ತಕ್ಕಂಥ ಆಳುಗಳು ಅಥವಾ ಅಲ್ಲಿರ್ತಕ್ಕಂಥ ಊಟ ನೀಡ್ತಕ್ಕಂಥವ್ರು ಪಾಲನೆ ಮಾಡ್ತಾರೆ. ಯೇಸು ಸ್ವಾಮಿ ಏನು ಹೇಳ್ತಾರ, ಅಲ್ಲಿರ್ತಕ್ಕಂಥ ಬಾನೆಗಳಲ್ಲಿ ನೀರನ್ನು ತುಂಬಿರಿ ಅಂತ ಹೇಳ್ತಾರೆ, ಅವ್ರು ತುಂಬ್ತಾರೆ ಅಷ್ಟೇ. ತುಂಬಿರ್ತಕ್ಕಂಥ ಆಳುಗಳಿಗೆ ಯೇಸು ಸ್ವಾಮಿಗೆ ಮಾತ್ರ ಗೊತ್ತು, ಅದು ಯಾವ ರೀತಿಯಾಗಿ ದ್ರಾಕ್ಷರಸ ಆಯ್ತು ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಸೊ ಇಲ್ಲಿ ಮೂರನೇದಾಗಿ ಅವರು ತಗ್ಗಿಸಿಕೊಳ್ಬೇಕೆಂಬುದಾಗಿ. ಮೊದಲಾಗಿ ಕರ್ತನಿಗೆ ಇನ್ವಿಟೇಷನ್ ಕೊಡಬೇಕು, ಎರಡನೇದಾಗಿ ತಪ್ಪೊಪ್ಪಿಕೊಳ್ಬೇಕು, ಮೂರನೇದಾಗಿ ವಿಧೇಯರಾಗಬೇಕೆಂಬುದಾಗಿ. ನಿನ್ನ ಜೀವಿತದಲ್ಲಿ ನಾವು ಕರ್ತನಿಗೆ ವಿಧೇಯರಾಗಬೇಕು. ಆತನ ಕ್ವಶನ್ ಮಾಡಬಾರ್ದು. ಕೆಲವೊಂದು ಸಮಯದಲ್ಲಿ ನಮಗೆ ಶೋಧನೆಗಳು ಬರ್ತದೆ, ಕೆಲವೊಂದು ಸಮಯದಲ್ಲಿ ಸಹಿಸಿಕೊಳ್ಳಿರ್ತಕ್ಕಂಥ ಕಷ್ಟಗಳು ನಮಗೆ ಬರ್ತದೆ. ಆದರೆ ದೇವರಿಗೆ ಒಂದು ಕ್ವಶನ್ ಹಾಕಬಾರ್ದು. ಕ್ವಶನ್ ಹಾಕೋದಾದರೆ ನಿಮ್ಮ ಜೀವಿತದಲ್ಲಿ ಕರ್ತನ ಅದ್ಭುತ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಸೊ ಇಲ್ಲಿ ಕ್ವಶನ್ ಹಾಕಲಿಲ್ಲ, ವಿಧೇಯರಾದರು, ಮರಿಯಳು ವಿಧೇಯರಾದರು, ಮತ್ತು ಅಲ್ಲಿರ್ತಕ್ಕಂಥ ಕೆಲಸಗಾರರು ವಿಧೇಯರಾಗಿ ಆ ಬಾನೆಗಳ ನೀರನ್ನು ತುಂಬುವಾಗ ಕರ್ತನು ಆ ಒಂದು ನೀರನ್ನು ದ್ರಾಕ್ಷರಸವಾಗಿ ಮಾಡಿದರೆ ಎಂಬುದಾಗಿ. ಸೊ ನಾಲ್ಕನೇದಾಗಿ ಇಲ್ಲಿ ವಿಧೇಯರಾಗದಷ್ಟೇ ಅಲ್ಲ, ಯೇಸುವಿನ ಬಳಿಗೆ ಬಂದರು. ಮರಿಯಳ ತಾಯಿ ಏನು ಹೇಳ್ತಾರ, ಆತನ ಬಳಿಗೆ ಹೋಗಿರ, ಆತ ಏನು ಹೇಳ್ತಾನ ಅದನ್ನು ಮಾಡ್ರಿ ಎಂಬುದಾಗಿ. ಸೊ ಇಲ್ಲಿ ಆತನ ಬಳಿಗೆ ಬರುವಾಗ ನಿನ್ನ ಜೀವಿತದಲ್ಲಿ ನಾವು ಆತನ ಬಳಿಗೆ ಬರಬೇಕು. ಆತನ ಬಳಿಗೆ ಬರುವಾಗ, ಆತನ ಹತ್ರ ಬರುವಾಗ ಆತನು ಅದ್ಭುತ ಮಾಡ್ತಾರೆ ಎಂಬುದಾಗಿ.
ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಹೊಂದಿಕೊಳ್ಬೇಕಾದರೆ ಆತನ ಬಳಿಗೆ ನಾವು ಬರಬೇಕು. ದೇವ್ರ ವಾಕ್ಯ ಹೇಳ್ತದೆ, ಕರ್ತನ ಬಳಿಗೆ ನೀವು ಬಂದಿರಿ, ಆತನ ಸಮೀಪಕ್ಕೆ ಬಂದಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಯಾಕೋಬದಲ್ಲಿ ಅಥವಾ ಎಫೆಸದಲ್ಲಿ ನಾವು ನೋಡ್ತೀವಿ, ಕರ್ತನ ಬಳಿಗೆ ಆತ ನಿಮ್ಮ ಸಮೀಪಕ್ಕೆ ಬರುವನೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆತನ ಬಳಿಗೆ ನೀವು ಬರುವಾಗ ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ. ಆತ ನಮ್ಮ ಸಮೀಪಕ್ಕೆ ಬರುವಾಗ ದೇವರು ಅದ್ಭುತ ಮಾಡ್ತಾನೆ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಕರ್ತನ ಅದ್ಭುತ ಮಾಡಬೇಕಾದ್ರೆ ಆತನ ನಾವು ಬಳಿಗೆ ಬರಬೇಕೆಂಬುದಾಗಿ. ಸೊ ಆತನ ಬಳಿಗೆ ಬರುವಾಗಲೇ ನಮ್ಮ ಜೀವಿತದಲ್ಲಿ ಅದ್ಭುತ ನಡೀತೆ ಎಂಬುದಾಗಿ. ಐದನೇದಾಗಿ ಸೊ ದೇವರ ಸಮಯಕ್ಕಾಗಿ ಕಾದಿರಬೇಕೆಂಬುದಾಗಿ. ನೋಡಿ, ಈ ಮದುವೆ ಒಂದು ಕಾರ್ಯಕ್ರಮ ಎಂಬುದಾಗಿ ಹೇಳುವಾಗ ಎಲ್ಲ ಅಲ್ಲಿ ರೆಡಿ ಇರ್ತದ. ಸೊ ಆದರೆ ಇಲ್ಲಿ ಕರ್ತನ ಸಮಯ ಬಂದಿರಲಿಲ್ಲ. ಸೊ ಅದು ಕರ್ತನ ಸಮಯ ಏನು ಹೇಳ್ತಾಳೆ ಇಲ್ಲಿ ಮರಿಯಾಳು. ಸೊ ಮರಿಯಾಳು ಬಂದು ಯೇಸುವಿನ ಬಗ್ಗೆ ದೇವರು ಒಂದು ಮಾತು ಹೇಳ್ತಾರ. ಅವಾಗ ಏನು ಹೇಳ್ತಾರ, ಯೇಸು ಆಕೆಗೆ, ಅಮ್ಮ ನನ್ನ ಗೋಡಿವೆ ನಿನಗೇಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ. ಕೆಲವೊಂದು ಸಮಯಗಳಿರ್ತದ. ಕೆಲವೊಂದು ಸಮಯ ಎಂಬುದಾಗಿ ಹೇಳುವಾಗ ಟೈಮ್ ನೋಡ್ಬೇಕು. ಲೋಕದಲ್ಲಿದ್ದಾಗ ನಾನು ಮುಂಚೆ ಬಿಫೋರ್ ಯೇಸು ಮ್ಯಾಚ್ಕೊಳ್ಳೋಕೆ ಮುಂಚೆ ಸಮಯ ನೋಡ್ತಿದ್ದೆ. ಯಮಗಂಡ ಕಾಲ, ಗುಳಿಗ ಕಾಲ, ರಾವು ಕಾಲ, ಈ ಕೆಲವೊಂದು ಕಾಲ, ಈ ಸಮಯ ಅಲ್ಲ ದೇವ್ರು ಹೇಳ್ತಕ್ಕಂಥದ್ದು. ಆದರೆ ಕರ್ತನು ಅದ್ಭುತ ಮಾಡಬೇಕಾದ್ರೆ ಕೆಲವೊಂದು ಸಮಯ ಬೇಕು. ನಮ್ಮನ್ನು ಕೆಲವೊಂದು ಶೋಧನೆಯಲ್ಲಿ ನಾವು ಹೋಗುವಾಗ ಈಗ ಸಡನ್ಲಿ ಎಲ್ಲ ನಮಗೆ ಸಿಕ್ಬಿಟ್ರೆ ಅಷ್ಟು ಟೇಸ್ಟ್ ಇರಲ್ರಿ ಅದು. ಉದಾಹರಣೆ, ಈಗ ನಾನು ಇದ್ದೀನಿ, ನಾನು ಸುಮ್ಮನೆ ಚೆನ್ನಾಗಿ ಊಟಕ್ಕೆ ಹಂಗೆ ಮೇಲಿಂದ ಸೀದಾ ಬಂದು ನನಗೆ ಊಟ ಪ್ಲೇಟ್ನಾಗ ಬಂತು, ಪ್ಲೇಟ್ನಾಗ ಬಲ್ಲ ಸೀದಾ ನನ್ನ ದೇಹಕ್ಕೆ ಹೋದ್ರೆ ಅದಕ್ಕೆ ಟೇಸ್ಟ್ ಇರಲ್ಲ. ಈಗ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಹಣ್ಣುಗಳಿದೆ, ಹಣ್ಣು ತೊಗೊಳ್ಳಿ, ಒಂದು ಹಣ್ಣು ತೊಗೊಳ್ಳಿ. ಸೊ ಯಾಕೆ ಉದಾಹರಣೆ ನೆನಪು ಬರ್ತಾ ಇದೆ. ಒಂದು ಹಣ್ಣು ತೊಗೊಂಡ್ಬಿಟ್ಟು ಅದನ್ನ ಜ್ಯೂಸ್ ಮಾಡಿ ಅಥವಾ ಮಿಕ್ಸಿಂಗ್ ಹಾಕಿ ಕರ್ರ ಮಿಕ್ಸ್ ಅದನ್ನ ಹಾಕಿ ಕುಡಿದ್ಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ ಅದು. ಅದನ್ನೇನು ಮಾಡಬೇಕು, ನಮ್ಮ ಕೈಯಲ್ಲಿ ಇಟ್ಕೊಂಬಿಟ್ಟು, ನಮ್ಮ ಪ್ಲೇಟಲ್ಲಿ ಇಟ್ಕೊಂಬಿಟ್ಟು ಆ ಹಣ್ಣು ತೆಗೆದು ಅದನ್ನ ಸುಲಿದು ಬಾಯಲ್ಲಿ ಟೇಸ್ಟ್ ಅದನ್ನ ಈ ಮಿಕ್ಸಿಗೆ ಹಾಕೋದಕ್ಕಿಂತ ಇಲ್ಲೇ ಅದನ್ನ ಈ ಬಾಯಿ ಎಂಬ ಮಿಕ್ಸಿಯಲ್ಲಿ ಹಾಕುವಾಗ ಅದು ಟೇಸ್ಟ್ ಬರ್ತದೆ. ಸೊ ಅರ್ಥ ಇದೆ ಈಗ ಹೇಳೋದು. ಅಂದರೆ ನಿನ್ನ ಜೀವಿತದಲ್ಲಿ ಟೇಸ್ಟ್ ನಾವು ನೋಡ್ಬೇಕು, ಕರ್ತನ ಟೇಸ್ಟ್. ಸೊ ಅದ್ಭುತ ನಡಿಬೇಕಾದ್ರೆ ಕೆಲವೊಂದು ಶೋಧನೆಯಲ್ಲಿ ನಾವು ಹೋಗುವಾಗ ಅದನ್ನ ತಾಳಿಕೊಳ್ಳುವಾಗಲೇ ದೇವರು ಅದ್ಭುತ ಮಾಡ್ತಾರೆ. ಸೊ ಇಲ್ಲಿ ಕರ್ತನ ಅದ್ಭುತ ಮಾಡ್ತಾರೆ. ಅದ್ಭುತ ಮಾಡ್ತಾರ ಕರ್ತನು ವಿಶೇಷವಾಗಿ ಆತ ಅದ್ಭುತಗಳು ಸ್ವಲ್ಪ ಮೊದಲಾಗಿ ದೇವರನ್ನು ನಾವು ಕರಿಬೇಕೆಂಬುದಾಗಿ, ದೇವರನ್ನು ಕರೆಯುವ. ಎರಡನೇದಾಗಿ ಮತ್ತು ಆತನಿಗೆ ನಮ್ಮ ತಪ್ಪು ಒಪ್ಪಿಕೊಳ್ಬೇಕು. ದೇವರನ್ನು ಕರಿಬೇಕು, ತಪ್ಪು ಒಪ್ಪಿಕೊಳ್ಬೇಕು ಮತ್ತು ವಿಧೇಯರಾಗಬೇಕು. ಅದಲ್ಲದೆ ಆತನ ಬಳಿಗೆ ಬರಬೇಕು. ಆತನ ಬಳಿಗೆ ಬರುವಾಗ ಮತ್ತು ಕೆಲವೊಂದು ಸಮಯದಲ್ಲಿ ನಾವು ತಾಳ್ಮೆ ಉಳ್ಳವರಾಗಿ ಕಾಯಬೇಕು. ಸೊ ನಾವು ತಾಳ್ಮೆ ಉಳ್ಳವರಾಗಿ ಕಾಯುವಾಗ ಕರ್ತನು ಅದ್ಭುತ ಮಾಡ್ತಾರೆ ಎಂಬುದಾಗಿ. ಸೊ ಕೆಲವೊಂದು ಬ್ಲೆಸ್ಸಿಂಗ್ ಹಾಗೆ ಬರಲ್ಲ. ಈ ಆತ್ಮಿಕದಲ್ಲಿ ಕರ್ತನ ಕೊಟ್ಟಿರ್ತಕ್ಕಂಥ ಸೇವಕರು ನೋಡುವಾಗ ಸಡನ್ಲಿ ಸೇವೆ ದೊಡ್ಡದಾಗಿ 100 ಜನ ಆತ್ಮಗಳು ಬಂದ್ಬಿಟ್ರೆ ಟೇಸ್ಟ್ ಇರಲ್ಲ. ಅದರದ್ದು ವ್ಯಾಲ್ಯೂವೇ ಗೊತ್ತಾಗಲ್ಲ ಸೇವಕರಿಗೆ. ಒಂದೊಂದು ಆತ್ಮಗಳು ಬರುವಾಗ ಒಂದೊಂದು ಆತ್ಮಗಳಿಗೆ ಕಣ್ಣೀರಿಟ್ಟು ಮಣಕಲಾಗಿ ಪ್ರಾರ್ಥಿಸಿ ಕರ್ತನದ ಕೇಳಿ ಪಡೆದುಕೊಳ್ಳುವಾಗ ಅದು ಒಂದು ದೊಡ್ಡ ಸಂತೋಷ ಇರ್ತದೆ, ಅದೊಂದು ಉಲ್ಲಾಸ ಇರ್ತದೆ. ನಾವು ಸುಮ್ಮನೆ ಕುಂತ್ಕೊಂಡ್ಬಿಡುವಾಗ 100 ಜನ ಸರಿಯಾಗಿ ಬಂದುಬಿಟ್ರೆ ಅದರದ್ದು ರುಚಿನೇ ಗೊತ್ತಾಗಲ್ಲ, ಅದರದ್ದು ಅನುಭವನೇ ಗೊತ್ತಾಗಲ್ಲ. ಹಾಗೆ ನಮ್ಮ ಜೀವಿತದಲ್ಲಿ ಕರ್ತನ ಅದ್ಭುತ ಮಾಡಬೇಕಾದ್ರೆ ಎಷ್ಟೋ ಸೇವಕರು ನಾವು ನೋಡ್ತೀವಿ, ಅವರು ಬರೀ ಪ್ರಾರ್ಥನೆ ಮಾಡಿ ಕಷ್ಟಪಟ್ಟು ಹೋಗಿ ಸುವಾರ್ತೆ ಹೇಳಿ ಜನರಿಗೆ ದೇವರ ಸತ್ಯ ಸುವಾರ್ತೆ ತಿಳಿಸಿ, ದೇವರ ಪ್ರೀತಿ ತಿಳಿಸಿ ಅವರಿಗಾಗಿ ಪ್ರಯಾಸ ಪಡುವಾಗ ಆ ಬರ್ತಕ್ಕಂಥ ಆತ್ಮ ಇದೆ ನೋಡಿ, ಆ ಆತ್ಮ ಇದೆಯಲ್ಲ ಅದರಲ್ಲಿ ಸೇವಕರು ಭಾಳ ಸಂತೋಷ ಪಡ್ತಾರೆ. ಯಾಕೆ? ಆ ಆತ್ಮಗಳಿಗಾಗಿ ಅವರು ಪ್ರಯಾಸ ಪಟ್ಟಿರ್ತಾರೆ. ಸೊ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾರ. ಇವೆಲ್ಲ ನಾವು ಕರ್ತನಿಗೆ ಒಂದು ದೇವರು ಅದ್ಭುತ ಮಾಡೋಕೆ ನಾವು ಇನ್ವಿಟೇಷನ್ ಕೊಡಬೇಕು ಮತ್ತು ನಾವು ತಪ್ಪು ಒಪ್ಪಿಕೊಳ್ಬೇಕು ಮತ್ತು ವಿಧೇಯರಾಗುವುದಲ್ಲದೆ ಆತನ ಒಂದು ಕರ್ತನ ಒಂದು ವಿಧೇಯರಾಗಿ ಆತನ ಬಳಿಗೆ ನಾವು ಬರುವಾಗ ಅಥವಾ ಆತನಿಗೆ ತಾಳ್ಮೆ ಉಳ್ಳವರಾಗಿ ನಾವು ಕಾಯಬೇಕು. ಇವೆಲ್ಲ ಮಾಡುವಾಗ ಕರ್ತನ ಅದ್ಭುತ ಮಾಡ್ತಾರೆ ಎಂಬುದಾಗಿ. ಸೊ ಈ ಭಾಗದಲ್ಲಿ ನೋಡಿದ ಹಾಗೆ
ದೇವರು ಅದ್ಭುತ ಮಾಡಿದರು. ಯಾಕೆ? ಮೊದಲಾಗಿ ದೇವರು ಆ ಒಂದು ಮದುವೆಗೆ ಯೇಸುವನ್ನು ಕರೆದಿದ್ರು. ಆ ಮದುವೆ ಒಂದು ಬ್ಲೆಸ್ಸಿಂಗ್ ಆಯಿತು. ಆ ಮದಲಿಂಗನಿಗೆ, ಆ ಮದುವೆ ಹುಡುಗನಿಗೆ ಇಲ್ಲೊಂದು ಸಾಕ್ಷಿ ಐತೆ. ಅಲ್ಲಿ ಲಾಸ್ಟ್ ಕೊನೆಯ ಭಾಗದಲ್ಲಿ ಏನು ಹೇಳ್ತದ ಆ ಸಾಕ್ಷಿ ಏನಂದ್ರೆ, ಎಲ್ಲರೂ ಮದುವೆಗೆ ಕೊಡುವಾಗ ಮೊದಲಿರ್ತಕ್ಕಂಥ ದ್ರಾಕ್ಷಾರಸ ಕೊಟ್ಟು ಲಾಸ್ಟ್ ಕಿರಿದಿನದ ದ್ರಾಕ್ಷಾರಸ ಕೊಡ್ತಾ ಅದು ಟೇಸ್ಟ್ ಇರಲ್ಲ. ಆದರೆ ಇದು ಟೇಸ್ಟ್ ಯಾವ ರೀತಿ ಇತ್ತಂತಂದ್ರೆ, ಇದು ಮೊದಲು ಕೊಡ್ತಕ್ಕಂಥ ಒಂದು ದ್ರಾಕ್ಷಾರಸ ಟೇಸ್ಟ್ ಇರುತ್ತಲ್ಲ, ಅಷ್ಟೊಂದು ಟೇಸ್ಟ್ ಇತ್ತಂತೆ ಇದು. ಯೇಸು ಸ್ವಾಮಿ ಅದ್ಭುತ ಮಾಡಿರ್ತಕ್ಕಂಥ ದ್ರಾಕ್ಷಾರಸ ವಿಷಯವಾಗಿ ಈ ಮದಲಿಂಗನ ಹತ್ರ ಅಥವಾ ಮನೆ ಯಜಮಾನ ಹತ್ರ ಈ ಮದುವೆಗೆ ಬಂದಿರತಕ್ಕಂಥವ್ರು ಹೋಗಿ ಹೇಳ್ತಾರ, ಈ ದ್ರಾಕ್ಷಾರಸ ನೀನು ಎಲ್ಲಿ ತೆಗೆದಿಟ್ಟಿದ್ದೆಪ್ಪ? ಎಲ್ಲರೂ ಮೊದಲು ದಿವ್ಸ ಕೊಡ್ತಾರೆ, ಸೆಕೆಂಡ್ ದಿವ್ಸ ಕೊಡಲ್ಲ, ಟೇಸ್ಟ್ ಕಡಿಮೆ ಇರೋದು ಕೊಡ್ತಾರೆ, ಆದರೆ ನೀನು ಇಷ್ಟೊಂದು ಟೇಸ್ಟ್ ಅಂದ್ರೆ ಇಲ್ಲಿ ಸಹಿತವಾಗಿ ಸಾಕ್ಷಿಯನ್ನು ಕರ್ತನ ಉಂಟು ಮಾಡ್ತಾರೆ. ಸೊ ನಿಮ್ಮ ಜೀವಿತದಲ್ಲಿ ಸಹಿತವಾಗಿ ದೇವರ ಸೇವೆ ಮಾಡುವಾಗ, ದೇವರಿಗಾಗಿ ನಾವು ಪ್ರಯಾಸ ಪಡುವಾಗ, ಸಾಕ್ಷಿಗಳು ಬರುವಾಗಲೇ ದೇವರು ನಾಮ ಮಹಿಮಂತದೆ ಎಂಬುದ ಹಾಗೆ. ಸೊ ಸುಮ್ಮನೆ ದೇವರು ಅದ್ಭುತ ಮಾಡಲ್ಲ. ನಮ್ಮ ಜೀವಿತದಲ್ಲಿ ಒಂದೊಂದು ಮಾಡಿರ್ತಕ್ಕಂಥ ಅದ್ಭುತ ಇದೆಯಲ್ಲ, ಕರ್ತನ ಮಹಿಮೆಗಾಗಿ, ಕರ್ತನ ಸಾಕ್ಷಿಗಾಗಿ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ರೆ. ಒಂದು ದಿವಸದಲ್ಲಿ ಈ ಫೇಸ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಸುಟ್ಟು ಕರಕಲಾಗಿ ಹೋಗಿತ್ತು. ಸೊ ನನ್ನ ಸಾಕ್ಷಿ ಕೇಳಿರಿ ಎಂಬುದಾಗಿ ಅಂದುಕೊಂಡಿದ್ದೆ ನಾನು. ದೇವರು ತನ್ನ ಕೈಯಿಂದ ಮುಟ್ಟಿ ನನ್ನನ್ನು ಸ್ವಸ್ಥಪಡಿಸಿದರು. ಈ ಮುಖ ಇದೆಯಲ್ಲ, ದೇವರು ಕೊಟ್ಟಿರ್ತಕ್ಕಂಥ ಈ ಫೇಸ್, ಇದು ಸ್ವಂತ ನಾಗರಾಜನ ಶಕ್ತಿ ಏನಿಲ್ಲ. ಕರ್ತನ ಕೊಟ್ಟಿರ್ತಕ್ಕ ಈ ಮುಖ ಇದೆಯಲ್ಲ, DG ಬ್ಲಾಸ್ಟಾಗೆಲ್ಲ ಸುಟ್ಟೋಗಿತ್ತು ಮುಖ, ಅದನ್ನು ದೇವರು ಕೊಟ್ಟರು. ಇದೇ ಸಾಕ್ಷಿ. ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡುವಾಗ ಸಾಕ್ಷಿ ಇರ್ತದಲ್ಲಿ. ಯಾವಾಗ ಅದ್ಭುತ ಮಾಡ್ಬೇಕಾದ್ರೆ ನಾವೇ ಮಾಡಬೇಕು, ಆತನಿಗೆ ಇನ್ವಿಟೇಷನ್ ಕೊಡಬೇಕು, ನಮ್ಮ ಹೃದಯದಲ್ಲಿ ಸ್ಥಾನ ಕೊಡಬೇಕು, ನಮಗಿನ್ನು ಕರ್ತನ ಹೃದಯದಲ್ಲಿ ಸ್ಥಾನ ಕೊಡಬೇಕು. ಸೊ ನಾವು ತಪ್ಪೊಪ್ಪಿಕೊಳ್ಬೇಕು, ನಮ್ಮ ಅಪರಾಧಗಳೆಲ್ಲವನ್ನು ಕರ್ತನ ಪಾದದಲ್ಲಿ ಅರಿಕೆ ಮಾಡಬೇಕು, ಪಾಪಗಳನ್ನೆಲ್ಲ ಅರಿಕೆ ಮಾಡಬೇಕು, ಮತ್ತು ಆತನಿಗೆ ವಿಧೇಯರಾಗಬೇಕು. ಸೊ ಆತನಿಗೆ ವಿಧೇಯರಾಗಿ ಆತನ ಬಳಿಗೆ ಬರಬೇಕು. ನಾವು ಆತನಿಗೆ ತಾಳ್ಮೆಯುಳ್ಳವರ ಕಾಯಬೇಕು. ಹೀಗೆಲ್ಲ ಮಾಡೋದರಿಂದ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾರೆ ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ಅದ್ಭುತ ಬೇಕಾ? ಹಾಲೆಲೂಯಾ. ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತ್ಯೇಕ ವರ್ಷದಲ್ಲಿ ಅದ್ಭುತ ಬೇಕಾ? ನೀವು ಮೊದಲಾಗಿ ಆತನಿಗೆ ಇನ್ವಿಟೇಷನ್ ಕೊಡ್ರಿ, ಆತನಿಗೆ ಕರೀರಿ. ಎರಡನೇದಾಗಿ ಆತನಲ್ಲಿ ತಪ್ಪು ಒಪ್ಪಿಕೊಳ್ಳ್ರಿ, ಅಪರಾಧಗಳು ಒಪ್ಪಿಕೊಳ್ಳ್ರಿ. ಮೂರನೇದಾಗಿ ಆತನಿಗೆ ವಿಧೇಯರಾಗಿರಿ. ನಾಲ್ಕನೇದಾಗಿ ಆತನ ಸಮೀಪಕ್ಕೆ ಬರ್ರಿ. ಐದನೇದಾಗಿ ತಾಳ್ಮೆಯುಳ್ಳವರಾಗಿ ಆತನ ಕಾಯಿರಿ. ಕರ್ತನ ಖಂಡಿತ ಪ್ರತಿಯೊಬ್ಬರು ಜೀವಿತದಲ್ಲಿ ಅದ್ಭುತ ಮಾಡೋಕೆ ಆತನ ಶಕ್ತನಾಗಿದೆ ಎಂಬುದಾಗಿ. ಸೊ ಕೊಟ್ಟಿರ್ತಕ್ಕಂಥ ಈ ವಾಕ್ಯಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಹೇಳ್ತೀನಿ. ಹಾಲೆಲೂಯಾ. ಯೇಸುವೇ, ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆ ರಾಜೇಸಪ್ಪ. ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ, ನೀನು ಅದ್ಭುತ ಮಾಡುವಾಗಲೇ ನಿನ್ನ ಸಾಕ್ಷಿ ಎಲ್ಲ ಕಡೆ ಹೋಗುವಾಗೆ, ನಿನ್ನ ನಾಮ ಮಹಿಮೆ ಹೊಂದುವಾಗೆ ಕರ್ತನೇ ನಿನಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.